ಮುಂದಿನ ಚುನಾವಣೆಯಲ್ಲಿ ಪರಂ ಮಧುಗಿರಿಗೆ ಬರುತ್ತೇನೆ ಎಂಬ ಹೇಳಿಕೆ ವಿಚಾರವಾಗಿ ಪರಂ ಮಧುಗಿರಿಗೆ ಬಂದ್ರೆ ಸ್ವಾಗತ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ತುಮಕೂರಿನ ಮಧುಗಿರಿಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಸಂಚಲನದ ಹೇಳಿಕೆ ನೀಡಿದ್ದು ಈಗ ಎಲ್ಲರಲ್ಲೂ ಕೂಡ ಆಶ್ಚರ್ಯ ಮೂಡಿದೆ. ಹಿಂದೆ ಅವರು ಮಧುಗಿರಿ ಕ್ಷೇತ್ರ ತೆರವುಗೊಳಿಸೋದ್ರಿಂದ ನಾನು ಮಧುಗಿರಿಯಲ್ಲಿ ಸ್ಪರ್ಧಿಸಿದ್ದೆ, ಮತ್ತೆ ಪರಮೇಶ್ವರ್ ಮಧುಗಿರಿಗೆ ಬಂದ್ರೆ ಸ್ವಾಗತ ಮಾಡ್ತೇನೆ ಅಂತಲೂ ಕೂಡ ಹೇಳಿದ್ದಾರೆ. ಬಿಹಾರ ಚುನಾವಣೆ ನಂತರ ಕಾಂಗ್ರೆಸ್ ಬಿಜೆಪಿ ಎರಡಲ್ಲೂ ಬದಲಾವಣೆ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲೇ ಮಾತ್ರವಲ್ಲ ಬಿಜೆಪಿಯಲ್ಲಿ ಬದಲಾವಣೆಗಳಾಗಲಿವೆ ಅಂತಲೂ ಕೂಡ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ. ಬೆಳಗಾವಿ ಸಮಾವೇಶ ಅಲ್ಲಿ ಒಂದು ಸಮಾವೇಶ ಆದ್ರೆ ಅದೊಂಥರ ವಿನೂತನವಾಗಿ ಮಾಡೋದು. ಬಿಸಿಲಲ್ಲಿ ಜನ ನಿಂತ್ಕೋಬೇಕು, ಡಯಾಸು ಚಿಕ್ಕದು ಡಯಾಸ್ ಹಾಕೋದು, ಡಯಾಸ್ ಮೇಲೆ ಕೂತಿರೋ ಗೆಸ್ಟನ್ನು ಕೂಡ ಬಿಸಿಲಲ್ಲಿ ಇರ್ಬೇಕು. ಆ ತರ ಒಂದು ಪ್ರಾಯೋಗಿಕ ಅಂದ್ರೆ ಶಾಮಿಯಾನ ಹಾಕಿ ಅದಾಕಿ ಇದಾಕಿ ಇವೆಲ್ಲ ದುಡ್ಡ ಖರ್ಚು ಮಾಡ್ಬೇಕು ಅನ್ನೋದು ಇದ್ರೂ ಇರ್ಬೋದು. ಅಥವಾ ಅಲ್ಲಿ ಅದರ್ ಹ್ಯಾಂಡ್ ಇಲ್ಲಪ್ಪ ಎಲ್ಲರೂ ಬಿಸಿಲಲ್ಲೇ ಇರೋಣ, ಡಯಾಸ್ನಲ್ಲಿ ಕೂತ್ಕೊಳ್ಳೋರು ಇರ್ಬೋದು, ಸಾಮಾನ್ಯ ಜನ ಇರ್ಬೋದು, ಎಲ್ಲ ಬಿಸಿಲಲ್ಲಿ ಇರಬೇಕು ಅಂತ ಹೇಳಿ ಒಂದು ಡಯಾಸ್ ಒಂದು 10 ಜನ ಕೂತ್ಕೊಳ್ಳೋಕೆ ಡಯಾಸ್ ಮಿಕ್ಕಿದಲ್ಲ ಅವ್ರಿಗೂ ಬಿಸಿಲು, ಅಲ್ಲ ಮುಂದಿರೋರ್ಗೂ ಬಿಸಿಲು. ಈ ಥರದಲ್ಲಿ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮ ಅಲ್ಲಿ ಇವರು ಸತೀಶ್ ಜಾರಕಿಹೊಳಿ ಅವರು ಮಾಡಿರುವಂಥ ಬಹಳ ಹಿಂದೆ ಮೋಸ್ಟ್ಲಿ 80-90 ಒಳಗಡೆ ಅವ್ರು ಜಾಲಂತವರು ಅಲ್ಲಿ ಒಂದು ಸಭೆಯಲ್ಲಿ ನಾನು ಭಾಷಣ ಮಾಡಿದ್ದೆ. ಬಟ್ ಯಾರು ಸೀರಿಯಸ್ ತಗೊಂಡಿಲ್ಲ. ಡಯಾಸ್ ಮೇಲೆ ಕೂತಂತ ಮುಖಂಡರುಗಳು ಸೀರಿಯಸ್ ಆಗಿ ತಗೊಂಡು ಇದ್ರಾಗೇನು ಈ ಥರ ಹೇಳಿದ್ದಾರೆ, ಆ ಥರ ಹೇಳಿದ್ದಾರೆ, ಅದು ಇದು ಅಂತೇಳಿ ಅದಕ್ಕೆ ಅವರು ಸ್ವಲ್ಪ ಒತ್ಕೊಟ್ಟು ಮಾತಾಡಿದ್ರೆ ಒಂದು ಸ್ವಲ್ಪ ಸುದ್ದಿನೂ ಆಗ್ತಾ ಇತ್ತು, ಚಾಲನೆಗೆ ಬರ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಅದು ಯಾರು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಿಲ್ಲ. ಅದು ಇವತ್ತು ಆ ರೀತಿಯ ಒಂದು ರಾಜಕೀಯ ಅಧಿಕಾರ ಹಂಚಿಕೆಯ ಅವಶ್ಯಕತೆ ಜಾಸ್ತಿ ಇದೆ. ಅದಕ್ಕೋಸ್ಕರ ಅವ್ರು ಚಾಲನೆ ಕೊಡೋಣ ಅಂತಕ್ಕಂಥ ಚಿಂತನೆ ನೀವು ಸಚಿವರಾಗಿದ್ದಾಗ ಸಹಕಾರ ಸಚಿವರಾದಾಗ ಈ ಸಹಕಾರ ಇಲಾಖೆ ಆದರೆ ರಾಜ್ಯದಲ್ಲಿ ನಮ್ಮ ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಅವರು ಸ್ಪ್ರೆಡ್ ಓವರ್ ಆಗಿದ್ದಾರೆ. ಒಂದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇಲ್ಲ ಅವರಿಗೆ. ಈಗ ಉಪ್ಪಾರು ಪುಟ್ಟರಂಗ ಶೆಟ್ಟಿ ಒಬ್ಬ ಬಿಟ್ಟರೆ ಅಲ್ಲಿ ಮೈಸೂರಲ್ಲಿ, ಈಗ ನಮ್ಮ ಎಲ್ಲ ಭಾಗದಲ್ಲೂ ಇದ್ದಾರೆ. ಅವ್ರಿಗೂ ಕೂಡ ಪ್ರಾಪರ್ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇಲ್ಲ. ಹೀಗೆ ಇರೋ ಹಿನ್ನೆಲೆಯಲ್ಲಿ ನಾನು ಒಂದು ಹೊಸ ಒಂದು ಜನರಲ್ಲಿ ಒಂದು ಅವೇರ್ನೆಸ್ಸು ಪೊಲಿಟಿಕಲ್ ಪಾರ್ಟಿನಲ್ಲೂ ಕೂಡ ಗಮನ ಸೆಳೀತಕ್ಕಂಥದ್ದಕ್ಕೆ ಒಂದು ಬೆಂಗಳೂರಿನಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಒಂದು ಸಿಂಪೋಸಿಯಂ ಮಾಡಬೇಕು ಅಂತೇಳಿ ಅಲ್ಲಿ ಚರ್ಚೆಗೆ ಬರ್ತಕ್ಕಂಥದ್ದು ಪ್ರಮುಖವಾಗಿ ಯಾವ ವಿಷಯ ತರಬೇಕು ಅಂತ ಹೇಳಿದ್ರೆ ಈ ZP TPS ಗ್ರಾಮ ಪಂಚಾಯಿತಿಗೆ ಹೇಗೆ ರಿಸರ್ವೇಷನ್ನು OBCಗಳಿಗೆಲ್ಲ ಕೊಟ್ಟಿದ್ದಾರೆ. ಆಗಲೂ ದೇಶದಲ್ಲಿ SC STಗಳಿಗೆ ಹೆಂಗೆ ಲೋಕಸಭೆ ರಾಜ್ಯಸಭೆಯಲ್ಲಿ ರಾಜ್ಯದ ವಿಧಾನಸಭೆಗಳಲ್ಲಿ ರಿಸರ್ವೇಷನ್ ಇಟ್ಟಿದ್ದಾರೆ, ಹಾಗೆಯೇ OBCಗೂ ಕೂಡ ರಿಸರ್ವೇಷನ್ ಅನ್ನು ತರಬೇಕು. ಇದಕ್ಕೆ ಒಂದು ಹೊಸ ಒಂದು ಚಿಂತನೆಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಮಾಡಬೇಕು. ಈಗ ಲೇಡಿ ರಿಸರ್ವೇಷನ್ ತರಬೇಕು ಅಂತಕ್ಕಂಥದ್ದು ಈಗಾಗಲೇ ಒಂದು 25 ವರ್ಷದಿಂದನೂ ಕೂಡ ಚರ್ಚೆಯಲ್ಲಿದೆ. ಈಗ ಅಮಿತ್ ಶಾ ಅವರು ಈ ಸರಿ ಡಿಲಿಮಿಟೇಷನ್ ಮಾಡುವಾಗ ಲೇಡಿ ರಿಸರ್ವೇಷನ್ ತರ್ತೀನಿ ಅಂತ ಚಿಂತನೆ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಈ OBCಗಳಿಗೂ ಕೂಡ ರಿಸರ್ವೇಷನ್ ಅನ್ನು ತರಬೇಕು ಅಂತಕ್ಕಂಥದ್ದು ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಆ ಪೊಲಿಟಿಕಲ್ ಪಾರ್ಟಿಯವರು ಎಲ್ಲರೂ ಕೂಡ ನಾವು ತರ್ತೀವಿ ರಿಸರ್ವೇಷನ್ OBCಗಳಿಗೆ ಅಂತಕ್ಕಂಥದ್ದನ್ನು ಮ್ಯಾನಿಫೆಸ್ಟೋದಲ್ಲಿ ಹಾಕಬೇಕು. ಏನಾದರೂ ಈಗ BJPಯವರು ಲೇಡಿ ರಿಸರ್ವೇಷನ್ ತರೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಈ ಸೆನ್ಸಸ್ ಆದಮೇಲೆ ನೆಕ್ಸ್ಟ್ ಇಯರ್ 26ಕ್ಕೆ ಅವರ ಚಿಂತನೆ 2026 ಇಸ್ವಿಗೆ ಲೇಡಿದು ಸೆನ್ಸಸ್ ಮಾಡ್ತೇವೆ. 27ನೇ ಇಸ್ವಿ ಅಂತ್ಯದೊಳಗಡೆ ನಾವು ಡಿಲಿಮಿಟೇಷನ್ ಮಾಡಿದ ಮೇಲೆ ಪೊಲಿಟಿಕಲ್ ಕೆಲವು ಸ್ಥಿತ್ಯಂತರಗಳು ಇಲ್ಲೂ ಅಲ್ಲಿ ಎಲ್ಲ ಕಡೆನೂ ಆಗ್ತಕ್ಕಂಥ ಸಂಭವ ಇದೆ ಅಂತ. ಈಗ ಗ್ರಾಮ ಪಂಚಾಯತಿ TP ZPಗೆಲ್ಲ ಅಧಿಕಾರ ಮೀಸಲಾತಿ ಕೊಟ್ಟಂಗೆ ಇದು ಹಂಗೆ ನೀವು ಹೇಳ್ದಂಗೆ ಎಲ್ಲದಕ್ಕೂ ಬಂದು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೂ ಪ್ರಧಾನಮಂತ್ರಿ ಸ್ಥಾನಕ್ಕೂ ಏನಾದರೂ ಮೀಸಲಾತಿ ಬರಬಹುದಾ? ಅದು ಮೊದಲು ನೀನು ಹೇಳೋದು ಇದು ಒಂದು ಚಿಂತನೆ ಆಗಲಿ, ಗೊತ್ತಾಯ್ತಾ? ಆಗ ಅದಕ್ಕೂ ಕೂಡ ಬೇಕು ಅನ್ನೋ ಕೂಗು ಬಂದರೂ ಬರ್ಬೋದು, ಗೊತ್ತಾಯ್ತಾ? ಅದು ಎಲ್ಲ ಇನ್ನೂ ಬಹಳಷ್ಟು ಸಮಯ ಹಿಡಿಯುತ್ತೆ. ಅದಕ್ಕೆ ಫಸ್ಟ್ ಇದಾಗಲಿ. ಯಾಕಂದರೆ ರಾಜ್ಯದಲ್ಲಿ ಯಾರಿಗೂ ಬಂದಿಲ್ಲ ಆ ಥರ ಒಂದು ಚಿಂತನೆ ನಿಮ್ಮಲ್ಲಿ ಬಂದಿದೆ ಅಂದಾಗ ಮುಂದೆ ಇದಕ್ಕೂ ಒಂದು ದಾರಿ ಆಗುತ್ತೇನೋ. ಆಗಲಿ.
ಯಾವಾಗಲೂ ರಾಜಕೀಯ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಅದರಿಂದ ಜನಕ್ಕೆ ಹೆಚ್ಚು ಲಾಭ ಆಗ್ತದೆ. ಮತ್ತೆ ವಿಕೇಂದ್ರೀಕರಣ ಆದಂತ ಹೊಸವರು ಬರ್ತಾರೆ, ಅವರಲ್ಲಿ ಕೆಲಸ ಮಾಡುವಂತ ಉತ್ಸಾಹಗಳು ಬರ್ತದೆ. ನಾವುಗಳು ಈಗ ಎಲ್ಲ ಪಾರ್ಟಿಯವರು ಕಾಂಗ್ರೆಸ್ ಅಂತ ಇರಲ್ಲ, ಕಾಂಗ್ರೆಸ್ ಹೊರತುಪಡಿಸಿನೂ ಕೂಡ ರೀಜನಲ್ ಪಾರ್ಟೀಸ್ ಇರ್ಬೋದು, ಈಗ ನ್ಯಾಷನಲ್ ಪಾರ್ಟಿ ಬಿಜೆಪಿ ಇರ್ಬೋದು, ಹೀಗೆ ಅವರು ಕೇಂದ್ರದಲ್ಲಿ ರಾಜ್ಯಗಳಲ್ಲೂ ಅವುಗಳು ಕೂಡ ಅಧಿಕಾರ ನಡೆಸಿದ್ದಾರೆ. ಅಂತ ಏನೇ ನಾವು ಮಾಡ್ಕೋಬಹುದು ಅಂದ್ರೆ, ದೇಶದಲ್ಲಿ ಯಾರೆಲ್ಲ ಪೊಲಿಟಿಕಲ್ ಪಾರ್ಟೀಸ್ ಇದಾವೆ, ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಒಂದಲ್ಲ ಒಂದು ರೀತಿಯಲ್ಲಿ ರಾಷ್ಟ್ರದಲ್ಲಿ ಕೂಡ ಅವರು ಕೂಡ ಅಧಿಕಾರವನ್ನು ನಡೆಸಿ ಜನರ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ ನಾವು ಹೇಳ್ಬೋದು. ಬರೀ ಕಾಂಗ್ರೆಸ್ ಅಧಿಕಾರ ನಡೆಸಿದ್ದಾರೆ ದೇಶದಲ್ಲಿ ರಾಜ್ಯದಲ್ಲಿ ಅಂತ ಅನ್ನಂಗಿಲ್ಲ, ಅಥವಾ ಬಿಜೆಪಿಯವರೇನೆ ದೇಶದಲ್ಲಿ ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ದಾರೆ ಅಂತ ಅನ್ನಂಗಿಲ್ಲ. ಎಲ್ಲರೂ ಕೂಡ ನಡೆಸಿದ್ದಾರೆ, ಎಲ್ಲ ಪಾರ್ಟಿ ರೀಜನಲ್ ಪಾರ್ಟೀಸು ಕೂಡ ಮಾಡಿದ್ದಾರೆ. ಆದರೆ ರಾಜಕೀಯದಲ್ಲಿ ಸಮಾನತೆಯನ್ನು ತರ್ತಕ್ಕಂಥದ್ದಕ್ಕೆ ಎಲ್ಲ ಮಾತಾಡಿದ್ದಾರೆ. ರಾಜಕೀಯದಲ್ಲಿ ನಾವು ಸಮಾನತೆ, ಸರ್ವರಿಗೂ ಸಮಬಾಳು ಸಮಪಾಲು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇವೆಲ್ಲ ಘೋಷಣೆಗಳು ಕೂಡ ಬಹಳ ಚೆನ್ನಾಗಿದ್ದಾವೆ, ಚೆನ್ನಾಗಿ ಕೇಳ್ಕೊಂಡಿದ್ದೀವಿ, ಜನನು ಕೂಡ ಕಿವಿ ಕೊಟ್ಟು ಕೇಳಿದ್ದಾರೆ. ಆದರೆ ಆ ಘೋಷಣೆಯಂತೆ, ಆ ನಿರ್ಣಯದಂತೆ ಇವತ್ತು ಜನರಿಗೆ ಏನಾದರೂ ಲಾಭ ಆಗಿದೆಯಾ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಿದಾಗ ಅಥವಾ ಯೋಚನೆ ಮಾಡಿದಾಗ ಅವಾಗ ಪೊಲಿಟಿಕಲ್ ಪವರು ಹಂಚಿಕೆ ಆಗ್ತದಲ್ಲಪ್ಪ. ಅದ್ರ ಜೊತೆಗೆ ಈ ನಾವು ಕಂಟೆಸ್ಟ್ಮೆಂಟ್ ನಾವು 5 ಟರ್ಮ್ 3 ಟರ್ಮ್ 4 ಟರ್ಮ್ ಇರ್ತೀವಲ್ಲ, ಅವ್ರಗಳಿಗೂ ಕೂಡ ಟರ್ಮ್ ನಿಗದಿ ಮಾಡಬೇಕು. 2 ಟರ್ಮು 3 ಟರ್ಮು ನಿಗದಿ ಮಾಡಿ ಎಲ್ಲರಿಗೂ ಅವಕಾಶ ಸಿಗ್ತದೆ. ಇಲ್ಲಾಂದ್ರೆ ನಾವೇ ಇದ್ಕೊಂಡು ಹೊರಟೋಗ್ಬಿಟ್ರೆ ಬೇರೆಯವರಿಗೆ ಅವಕಾಶ ವಂಚಿತರಾಗ್ತಾರೆ. ಅದು ಆಗಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೊಲಿಟಿಕಲ್ ಪವರ್ ಇಸ್ ಪ್ಯಾರಮೌಂಟ್. ಅಷ್ಟು ಅಧಿಕಾರ, ರಾಜಕೀಯ ಅಧಿಕಾರದ ಸ್ಪಷ್ಟತೆ ಇರೋ ಇದ್ದರಲ್ಲಿ ಆ ಅಧಿಕಾರ ಎಲ್ಲ ಸಮುದಾಯದವರೆಗೂ ಹಂಚಿಕೆ ಆಗಲಿ. ಗೊತ್ತಾಯ್ತಾ? ವಿಧಾನಸಭೆಯಲ್ಲಿ ಒಂದ್ಸರಿ ಭಾಷಣದಲ್ಲೂ ಹೇಳಿದ್ದೀನಿ ನಾನು, ಹೇಳಿದ್ದೀನಿ. ಬಟ್ ಇದಕ್ಕೆ ನಾನು ಬೆಂಗಳೂರಿನಲ್ಲಿ ಒಂದು ಸಿಂಪೋಸಿಯಂನ ಬೆಂಗಳೂರು ಏನು ಜ್ಞಾನ ಭಾರತಿನಲ್ಲಿ ಒಂದು ಇದೆ, ಸಭಾಂಗಣ ಇದೆ. ಅಲ್ಲಿ ಒಂದು ಸ್ವಲ್ಪ ನ್ಯಾಷನಲ್ ಲೆವೆಲ್ ಸ್ಪೀಕರ್ಸ್ಗಳು, ನಾನ್ ಪೊಲಿಟಿಕಲ್ ಇರ್ತಕ್ಕಂಥ ಲೀಡರ್ಸ್ಗಳು ಅಂಥವ್ರನ್ನೆಲ್ಲ ಕರೆಸಿ ಈ ವಿಚಾರದ ಮೇಲೆ ಒಂದು ಸಂವಾದ ಮಾಡಿಸ್ಬೇಕು ಅಂತ ಇದ್ದೇನೆ. ಅದನ್ನು ಈ ತಿಂಗಳಾಗಲ್ಲ, ನೆಕ್ಸ್ಟ್ ಮಂತ್ ಅಲ್ಲ ಒಂದು ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ಎಲ್ಲ ಚರ್ಚೆ ಮಾಡ್ತಾ ಇದ್ದೀನಿ ನಾನು. ಈಗ ನಿಮ್ಮಲ್ಲಿ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ದಿನೇಶ್ ಅಮ್ಮನಮಠ ಇರ್ಬೋದು, ಅಂಕೆರೆ ನಂಜುಂಡೇಗೌಡ, ಆಮೇಲೆ ನಮ್ಮ ಇವರು ಉಮಾಪತಿ, ಇಂಥವನ್ನೆಲ್ಲ ಸ್ವಲ್ಪ ಅಂಥವನ್ನೆಲ್ಲ ಅಷ್ಟು ಚರ್ಚೆ ಮಾಡಿದ್ದೀನಿ ವಿಚಾರದಲ್ಲಿ. ಫಸ್ಟ್ ಇನ್ನೂ ಭಾಳಷ್ಟು ಜನ ಬೆಂಗಳೂರಲ್ಲಿ ಚರ್ಚೆ ಮಾಡ್ತೀನಿ. ಅವರೆಲ್ಲರದ್ದು ಸಲಹೆ ಪಡೆದು ಆದಷ್ಟು ಜಾಗ್ರತೆ ಈ ವಿಚಾರದ ಬಗ್ಗೆ ಜನರಲ್ಲಿ ಚರ್ಚೆ ಆಗ್ತಕ್ಕಂಥದ್ದಕ್ಕೆ ಒಂದು ಊಟ ಆಗ್ತಕ್ಕಂಥ ಒಂದು ಸಮಾವೇಶ ಮಾಡಿಸ್ತಾರೆ. ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ನನ್ನ ವೈಯಕ್ತಿಕ ಭಾವನೆಗಳನ್ನ ಮುಂದಿನ ರಾಜಕಾರಣದ ಒಂದು ದಿಕ್ಕನ್ನ ಕೊಡುವಂತ ಒಂದು ಕೆಲಸ ಅಷ್ಟೇ. ಪಕ್ಷದಲ್ಲಿ ಏನು ತೀರ್ಮಾನ ತಗೋತಾರೆ ತಗೊಳ್ಕೊಳ್ಳಿ. ಆದರೆ ಈ ಥರಲ್ಲಿ ಈಗ ಗ್ರಾಮ ಪಂಚಾಯತಿಗೆ ರಿಸರ್ವೇಷನ್ ಮೊದಲಿಂದ ಯಾಕೆ ಬರಲಿಲ್ಲ, ಅಂದರೆ ಜಿಲ್ಲಾ ಪಂಚಾಯತಿ ರಿಸರ್ವೇಷನ್ ಮೊದಲಿಂದ ಯಾಕೆ ಬರಲಿಲ್ಲ? ನಮ್ದು ಇನ್ಸೆಪ್ಷನ್ ಮಾಡ್ಬೋದಿತ್ತಲ್ಲ ಅವಕ್ಕೆ. ಅದು ದಿನಗಳು ಕಳೆದಂಗೆ ಜನರು ಭಾವನೆಗಳು ಮತ್ತು ಜನರ ಯೋಚನೆಗಳು ಯಾವ ರೀತಿ ಬರ್ತದೆ ಹಾಗೆ ರಾಜ್ಯ ಸರ್ಕಾರ ನಮ್ಮಲ್ಲಿ ನಮ್ಮ ಸರ್ಕಾರದ ಇತಿಮಿತಿನಲ್ಲಿ ಏನು ಕೊಡ್ಬೋದೋ ಅದು ರಿಸರ್ವೇಷನ್ ಕೊಟ್ಟಿದ್ದಾರೆ. ಈ ರಾಜ್ಯಸಭೆ ಅಲ್ಲ, ವಿಧಾನಸಭೆ ಮತ್ತು ಲೋಕಸಭೆಗೆ ಅದು ರಾಜ್ಯ ಸರ್ಕಾರದ ಪರಿಮಿತಿ ಬರೋದಿಲ್ಲ. ಅದು ಕೇಂದ್ರ ಸರ್ಕಾರದಲ್ಲಿ ತೀರ್ಮಾನ ಆಗ್ತಕ್ಕಂಥ ಅಗತ್ಯ ಇರೋದ್ರಿಂದ ಒಂದು ಅವ್ರ ಮೇಲೆ ಪ್ರಭಾವ ಮತ್ತು ಅವ್ರ ಮೇಲೆ ಒಂದು ರೀತಿಯಲ್ಲಿ ಒಂದು ಒತ್ತಡ ಏರ್ತಕ್ಕಂಥ ಕೆಲಸ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಮಾಡಬೇಕು ಅಂತಕ್ಕಂಥದ್ದು ನನ್ನ ಆಶೆ. OBCಗೆ ರಿಸರ್ವೇಷನ್ ತರಬೇಕು ಅಂತ ಹೇಳಿ